21ನೇ ಶತಮಾನದ ಅದ್ಭುತ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲಾರದು. ಏನು 19 ಗಂಟೆಗಳು ಅಧಿಕ ಕಾಲ ಕೊಳವೆ ಬಾವಿಲಿ ಬಿದ್ದಂತ ಸಾತ್ವಿಕ್ ಇದೀಗ ಜೀವಂತವಾಗಿ ಅದರಲ್ಲೂ ನಗ್ತಾ ನಗ್ತಾ ಆತ ಹೊರಗೆ ಬರೆದು ಇದು ಅದ್ಭುತ ಪವಾಡ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಇದು ವೈದ್ಯಕೀಯ ಲೋಕಕ್ಕೆ ಕೂಡ ಅಚ್ಚರಿ. ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ, ಖಂಡಿತವಾಗ್ಲೂ ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಯಾಕಂತಂದ್ರೆ 2 ವರ್ಷದ ಮೂಲಕ ನಿರಂತರವಾಗಿ ಕತ್ತಲ್ಲಿ ತಲೆ ಕೆಳಗಾಗಿ ಕೊಳವೆಯಲ್ಲಿ ಬಿದ್ದಂಥದ್ದು ಬದುಕುಳಿತ ನಿಲ್ಲೋ ಆತಂಕ ಎದುರಾಗಿತ್ತು. ಇದೀಗ ಸಾತ್ವಿಕ್ ಚಿರಂಜೀವಿಯಾಗಿ ಮೇಲೆ ಸಾವನ್ನ ಎದ್ದು ಬಂದಿದ್ದಾನೆ. ಆತ ಯಮಗೆ ಸಡ್ಡು ಹೊಡೆದು ಬಂದಿದ್ದಾನೆ. ಈ ನಿಟ್ಟಿನಲ್ಲಿ ಅವರ ಕುಟುಂಬದಲ್ಲಿ ಅತ್ಯಂತ ಖುಷಿ ಮನೆ ಮಾಡಿದೆ. ಅವ್ರ ತಂದೆ ಎಲ್ಲಿದ್ದಾರೆ, ಅವ್ರ ಜೊತೆ ನಾವು ಮಾತಾಡೋಣ. ಏನ್ ಅನ್ನಿಸ್ತಾ ಇದೆ ನಿಮಗೆ? ತುಂಬಾ ಖುಷಿ ಆಯ್ತು ಸರ್, ಎಲ್ಲರೂ ಸಹಕರಿಸಿದ ನನಗೆ ತುಂಬಾ ಖುಷಿ ಆಯ್ತು ಸರ್. ನನ್ನ ಮಗ ಉಳಿದು ಬಂದ ಸರ್, ಫುಲ್ ಹ್ಯಾಪಿ ಆಗಿದ್ದೀನಿ ಸರ್. ಇವಾಗ ಫುಲ್ ಹ್ಯಾಪಿ ಇದ್ದೀನಿ ಸರ್. ಜೈ ಶಿದ್ಲಿ ಮಹಾರಾಜ್ ಕಿ ಜೈ, ಜೈ ಶಿದ್ಲಿ ಮಹಾರಾಜ್ ಕಿ ಜೈ. ಸಿದ್ಲಿ ಮುತ್ತೇನೆ ಹುಟ್ಟಿ ಬಂದಾನೆ ಸರ್ ನನಗೆ ಸರ್. ಸಿದ್ಲಿ ಮುತ್ತೇನೆ ಹುಟ್ಟಿ ಬಂದಾನೆ ಸರ್ ನನಗೆ. ಈಗ ಊರಾಗ 2 ದಿನದಾಗ ಜಾತ್ರೆ ಐತಿ ಸಿದ್ಲಿಂಗ ಮಹಾರಾಜರದು. ಆ ಜಾತ್ರೆಗಿಂತ ಮುಂಚೆ ನಮ್ಮ ಮಗನ ಸಿದ್ಲಿಂಗ ಮಹಾರಾಜ ಏನು ಬದುಕಿಸ್ಕೊಂಡು ಬರ್ತಾನಂತ ನಿಮ್ಮ ಮನೆಯವರು ಪೂಜಾ ಅವ್ರು ಏನು ನಿಮ್ಮ ಮಗನ ತಾಯಿ ಇದಾರಲ್ಲ ಪೂಜಾ ಅವ್ರು ಹೇಳಿದ್ರು. ಇದಕ್ಕೇನು ಹೇಳ್ತೀರಿ? ತುಂಬ ಖುಷಿ ಆಯ್ತು ಸರ್, ತುಂಬ ಖುಷಿ ಆಗಿ ಏನು ಮಾತೇ ಬರ್ತಾ ಇಲ್ಲ ಸರ್. ದೇವ್ರ ಬಾಡ ಸರ್, ಸಿದ್ದಪ್ಪತ್ತೆ ನಾನು ಮ್ಯಾಲ ಕರ್ಣೆ ತರೋಣ ಸರ್, ಕರ್ಣೆ ತೋರೇನು ಸರ್. ಹಾಂ ಸರ್, ಫುಲ್ ಹ್ಯಾಪಿ ಇದ್ದೀನಿ ಸರ್. ಈಗ ಫುಲ್ ಖುಷಿ ಇದ್ದೀನಿ ಸರ್. ಇದ್ದಂಥ ಒಂದೇ ಒಂದು ಕರಳು ಕುಡಿ ಬದುಕಿಸ್ಕೊಟ್ಟ ಅಂತೀರಿ ದೇವ್ರು? ಬದುಕಿಸ್ಕೊಟ್ಟಾನ ಸರ್, ಎಲ್ಲರ ಸಹಕಾರದಿಂದ ಎಲ್ಲ ಸಿದ್ದಪ್ಪತ್ತೆ ಬದುಕಿಸ್ಕೊಟ್ಟಾನ ಸರ್. ಈಗ 20 ತಾಸು 19ರಿಂದ 20 ತಾಸು ಕಾರ್ಯಾಚರಣೆ ಮಾಡಿದ್ರು. ಈ ಕಾರ್ಯಾಚರಣೆ ಮಾಡಿದ್ರೆ ಎಲ್ಲರಿಗೆ ಏನು ಹೇಳಕ್ ಬಯಸ್ತೀರಿ? ಎಲ್ಲರಿಗೂ ತುಂಬ ಧನ್ಯವಾದ ಹೇಳ್ಕೊಳ್ತೀನಿ ಸರ್. ತುಂಬ ಧನ್ಯವಾದ ಸರ್ ಎಲ್ಲರಿಗೆ. ಫುಲ್ ಖುಷಿ, ಫುಲ್ ಖುಷಿ. ಫುಲ್ ಹಾಲು ಕುಡಿಯೋಕ್ಕಿಂತ ಹೆಚ್ಚು ಖುಷಿ ಆಗಿದೆ ಸರ್. ಇವಾಗ ಹಾಲು ಕುಡಿಯೋಕ್ಕಿಂತ ಹೆಚ್ಚು ಮಗ ಬಂದು ಸರ್, ಮಗ ಒಬ್ಬ ಉಳಿದ್ರೆ ಸಾಕು ಸರ್. ನಮ್ಮ ಮಂದಿ ಏನೂ ಇದಿಲ್ಲ ಸರ್. ಎಲ್ಲ ಡಿಪಾರ್ಟ್ಮೆಂಟ್ ಹೆಲ್ಪ್ ಮಾಡಿದ್ರು.